ಗುರುಗಳಿಗೆ ನಮಸ್ಕಾರ. ಶಿವಕುಮಾರ್ ಗುರುಗಳಿಗೆ ನಂದು ಅವ್ರದ್ದು ಅಕ್ವೆಂಟೆನ್ಸು ಆಲ್ಮೋಸ್ಟ್ 2009ಇಂದ ನಮ್ಮನೆ ಎದುರುಗಡೆ ಅವರು ಅಲ್ಲಿಗೆ ಬಂದಾಗ ಆವಾಗಿಂದ ನಮಗೆ ಪರಿಚಯ. ಬಟ್ ಅವ್ರದ್ದು ಪರಿಚಯ ಆಗಿದ್ದು ಒಂದು ನಂದು ಸೌಭಾಗ್ಯ ಅಂದ್ಕೊಳ್ತೀನಿ. ನಮಗೆ ತುಂಬ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಿದ್ದಾರೆ. 2014 ಒಂದು ಇನ್ಸ್ಟೆನ್ಸ್ ಹೇಳಬೇಕು ಅಂದರೆ, ನಮ್ಮ ತಾಯಿಯವ್ರು ತುಂಬ ಹುಷಾರಿರಲಿಲ್ಲ. ಆವಾಗ ಆ ಟೈಮಲ್ಲಿ ನನ್ನ ಮಗಳು CA ಸ್ಟಾರ್ಟ್ ಮಾಡಿದ್ಲು ಎಕ್ಸಾಮ್ಸು. ನನಗೆ ಸಾಲಿಡ್ ಮಾರಲ್ ಸ್ಟ್ರೆಂತು, ಎಮೋಷನಲ್ ಸ್ಟ್ರೆಂತ್ ಕೊಟ್ಟಿದ್ದು ಅಂದರೆ ಅವ್ರು ಮಾತ್ರ. ಪ್ರತಿ ದಿವಸ ಬಂದುಬಿಟ್ಟು ಅವಳು ಎಕ್ಸಾಮ್ ಹೋಗ್ಬೇಕಾದ್ರೆ ಅವ್ರು ಬಂದು ನನಗೂ ಬ್ಲೆಸ್ ಮಾಡಿ ಅವಳಿಗೂ ಬ್ಲೆಸ್ ಮಾಡಿ ಕಳಿಸೋರು. ನಮ್ಮ ತಾಯಿ ಬಗ್ಗೆ ಅವರೇ ಹೇಳಿದರು, ಇಲ್ಲ ಅವರು ಹುಷಾರು ಹಾಕ್ತಾರೆ, ಬಟ್ ಮೊದಲ ಥರ ಆಗಲ್ಲ ಅಂದರು. ಅದೇ ಥರನೇ ನಮ್ಮ ತಾಯಿ ಹಾಗೇ ಬೆಡ್ ರಿಡನಾಗಿ ಅಂದಿದ್ರು, ಮನೇಲಿ ಅಷ್ಟೇ ತುಂಬ ಇದಾಗ್ಬಿಟ್ರು. ಆಮೇಲೆ ಈಗ 2020ಲೂ ಮತ್ತೆ ನಮ್ಮ ತಾಯಿ ಹುಷಾರಿಲ್ಲದಾಗ ಮತ್ತೆ 2023 ಮತ್ತೆ ಬಂದು ಕೇಳಿದಾಗ ಅವ್ರು ಹೇಳಿದರು, ಈ ಅಮಾವಾಸ್ಯೆ ಕಳಿಬೇಕು ಅಂತ ಒಂದು ಡೇಟ್ ಕೊಟ್ಟಿದ್ದರು. ಸೊ ಅದು ಒಂದು ದಿವಸ ಅವತ್ತು ಕಳೀತು, ಅವತ್ತೇನೋ ಹುಷಾರಾದರು ಅಂದ್ಕೊಂಡ್ವಿ. ಬಟ್ ಅವ್ರು ಹೇಳ್ದಂಗೆ 2 ಡೇಸ್ಗೆ ಶಿ ಪಾಸ್ಡ್ ಅವೇ. ಸೊ ಇಸ್ ಪ್ರೆಡಿಕ್ಷನ್ಸ್ ಆರ್ ವೆರಿ ಆ್ಯಕ್ಯುರೇಟ್. ಅವ್ರದ್ದು ಪ್ರತಿಯೊಂದು ನೀವು ಅವ್ರದ್ದೆಲ್ಲ ಮಾರ್ಗದರ್ಶನ ಎಲ್ಲದಕ್ಕೂ ನಮಗೆ ನನ್ನ ಮಗ ಸೊಸೆ ನನ್ನ ಮಗಳು ಪ್ರತಿಯೊಂದು ನಾವು ಅವ್ರು ಕೇಳ್ದಲ್ಲ ಏನೂ ಮಾಡೋದಿಲ್ಲ. ನನ್ನ ಮಗ ಸೊಸೆ ಆಗಲಿ ಅವರು ಎಲ್ಲ ಗುರೂಜಿಯಿಂದ ಶ್ರೀವಿದ್ಯಾ ಕಲಿತಾ ಇದ್ದಾರೆ. ಎಲ್ಲರಿಗೂ ಅವ್ರ ಮಾರ್ಗದರ್ಶನ ಸಿಗ್ತಾ ಇದೆ. ನಮಗಂತೂ ತುಂಬ ತುಂಬ ಅಂದರೆ ನಾವೇ ತುಂಬ ಪುಣ್ಯವಂತರು ಅಂತ ಅವರೊಬ್ಬರು ನಮಗೆ ಲೈಫಲ್ಲಿ ಒಬ್ಬರು ಇದ್ದಾರೆ ನಮ್ಗೆ ಗೈಡ್ ಮಾಡೋಕ್ಕೆ ಅಂತ. ಸೊ ಗುರುಗಳಿಗೆ ನಂದು ಪ್ರಣಾಮ. ಈ ಥರನೇ ಅವ್ರು ಎಲ್ಲರಿಗೂ ಗೈಡ್ ಮಾಡ್ತಾ ಇರಲಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಅವ್ರನ್ನೇ ತುಂಬ ನಂಬಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.